ಕೇವಲ 20 ರೂಪಾಯಿಗೆ ಒಂದು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪು ಸಿಗತ್ತೆ ಅಂದರೆ ಬಿಡ್ತೇವಾ? ಸರಿ, 2 ಕಟ್ಟನ್ನು ತಂದುಬಿಟ್ಟಿದ್ದೇನೆ. ಕೈ ತುಂಬ ಇದೆ ನೋಡಿ, ಇಷ್ಟು ದೊಡ್ಡ ಕಟ್ಟು ಸಿಕ್ಕಿದೆ. ಕೊತ್ತಂಬರಿ ಸೊಪ್ಪ ಅಯ್ಯೋ ಎಲ್ಲದಕ್ಕೂ ಬೇಕು. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಉಪ್ಪಿಗಿಂತ ಮಿಗಿಲಾದ ರುಚಿ ಇಲ್ಲ ಅಂತಾರೆ. ಹಾಗೆ ಈ ಕೊತ್ತಂಬರಿ ಸೊಪ್ಪು ಇಲ್ಲದೆ ಫಾಸ್ಟ್ ಫುಡ್ಡೇ ಇಲ್ಲ. ಇನ್ನೂ ಎಲ್ಲ ವೆರೈಟಿಗೂ ಬೇಕು ಅಂದಮೇಲೆ ಇದನ್ನು ಪ್ರಿಸರ್ವ್ ಮಾಡೋದು ಬೆಟ್ರಲ್ವೇ? ಅದಕ್ಕಾಗಿ ಈಗ ಮೊದಲಿಗೆ ಸೋಸಿ ಇಟ್ಕೊಳ್ತಾ ಇದ್ದೇನೆ. ಅಷ್ಟು ದೊಡ್ಡ ಕಟ್ಟನ್ನೆಲ್ಲ ಬಿಚ್ಚಿ ಅದರಲ್ಲಿರುವಂಥ ಬೇಡದೇ ಇರುವಂಥ ಬೇರೆ ಯಾವುದಾದ್ರೂ ಸೊಪ್ಪಿದ್ದರೆ ಅಥವಾ ಹುಳುಕು ಬಿದ್ದದ್ದು ಎಲೆಗಳಿದ್ದರೆ ಅಥವಾ ಕೊಳೆತೋದದ್ದು ಎಲ್ಲವನ್ನು ತೆಗೆದು ಚೆನ್ನಾಗಿ ತಿಕ್ಕಿ ತೊಳಿಬೇಕು. ಒಂದು 2-3 ನೀರನ್ನು ಹೀಗೆ ತೆಗೆದ್ರೆ ಆ ಮಣ್ಣಿರೋ ನೀರೆಲ್ಲ ಹೋಗಿ ತಿಳಿ ನೀರು ಉಳಿದಿದೆ ಎನ್ನುವಾಗ ಧೈರ್ಯದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಬೋದು. ಯಾಕೆ ಅಂತ ನಿಮ್ಗಿನ್ನು ಹೇಳೋದು ಬೇಡ. ಎಂಥ ಮಣ್ಣಲ್ಲಿ ಎಂಥ ನೀರಲ್ಲಿ ಬೆಳೆಸಿದಾರೋ ಅಂತ ಒಂದು ಏನೋ ಡೌಟ್ ಅಲ್ವಾ? ಸರಿ, ಈಗ ನಾನು ಜೋಡಿಸಿ ಇಡ್ತಾ ಇರುವಂಥ ವಿಧಾನನ ಸ್ವಲ್ಪ ನೋಡ್ಕೊಳ್ಳಿ, ಗಮನಿಸಿ. ನಾನು ದಪ್ಪ ದಪ್ಪ ಇರೋದೆಲ್ಲ ಎತ್ತರಕ್ಕೆ ಇಡ್ತಾ ಇದ್ದೀನಿ. ತೆಳುವಾಗಿರೋದು ಬೇಗ ಕಟ್ಟಾಗುವಂಥ ಕಡ್ಡಿಗಳಿದ್ದರೆ ಅದನ್ನು ಮೇಲ್ಮೇಲಕ್ಕೆ ಇಟ್ಕೊಂಡಿದ್ದೀನಿ. ಸೊ ಹೀಗೆ ಬೇಡದೇ ಇರೋದನ್ನು ಕತ್ತರಿಸಿ ಎಸಿಬೋದು ಅಂತ ಹೀಗೆ ಜೋಡಣೆ ಮಾಡ್ತಾ ಹೋದರೆ ಕೆಲವು ಕಡ್ಡಿಗಳ ಎಳ್ತಾದ ಒಂದು ಇದಿದ್ದರೆ ಅದನ್ನು ಬೇಕಾದ್ರೆ ಹಾಕ್ಕೋಬೋದು. ಇಲ್ಲದಿದ್ದರೆ ಹೀಗೆ ಜೋಡಿಸಿಟ್ಕೊಂಡು ಮೇಲಿಂದೆಲ್ಲ ಕತ್ತರಿಸಿ ಎಸ್ದುಬಿಟ್ರೆ ಸರಿಯಾಗತ್ತೆ. ಸ್ವಲ್ಪ ಕೆಳಗಿರುವಾಗ ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಹಾಗಾಗಿ ಹಿಂಗೆ ಜೋಡಿಸ್ಕೊಳ್ಳೋದು. ಇಲ್ಲದಿದ್ದರೆ ಎಲ್ಲ ಈಕ್ವಲಾಗಿ ಜೋಡಿಸ್ಕೋಬೋದು. ಈಗ ನೋಡಿ, ಹೀಗೆ ಎಲ್ಲ ಜೋಡಿಸ್ಕೊಂಡಿಟ್ಟಿದ್ದು ಕತ್ತರಿಸಿ ಎಸ್ದುಬಿಟ್ಟು ಇದನ್ನೆಲ್ಲ ನಾನೀಗ ಚಂದ ಭಾಳ ಸಣ್ಣಕ್ಕೇನು ಕೊಚ್ಕೋಬೇಕಾಗಿಲ್ಲ, ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಈಗ 2-3 ನೀರು ತೆಗೆದಿರೋದ್ರಿಂದ ಚೆನ್ನಾಗಿದೆ. ಈಗ ಒಂದು ದೊಡ್ಡ ದಪ್ಪ ತಳದ ಬಾಂಡಲೆಯಲ್ಲಿ ನೀರನ್ನು ಕಾಯಿಸ್ಕೊಂಡಿದ್ದೇನೆ. ಕಾಯ್ತಾ ಇದೆ ಎನ್ನುವಾಗ ಕೊತ್ತಂಬರಿ ಸೊಪ್ಪನ್ನು ಈಗ ಹೆಚ್ಕೊಂಡದ್ದು ಹಾಕ್ಕೊಂಡಿದ್ದೇನೆ. ಸೊ ಅದು ಒಂದು ಕುದಿ ಬರೋ ತನಕ ಮಾತ್ರ ಮುಚ್ಚಿಟ್ಟು ಕುದಿ ಬರ್ಸೋಣ. ಅಷ್ಟರೊಳಗೆ ದೊಡ್ಡ ಒಂದು ಪಾತ್ರೆಯಲ್ಲಿ ಐಸ್ ನೀರನ್ನು ರೆಡಿ ಇಟ್ಕೊಂಡಿದ್ದೇನೆ. ಇದು ಬೆಂದ ತಕ್ಷಣ ಒಂದೇ ಕುದಿಗೆ ಬೆಂದುಬಿಟ್ಟಿದೆಲ್ಲ ಸಾಕು. ಅದನ್ನು ಸೋಸಿ ತೆಗಿತಾ ಇದ್ದೇನೆ. ಒಂದು ಸ್ಟೈನರನ್ನು ಯೂಸ್ ಮಾಡಿ ಸೋಸಿ ತೆಗೆದಿರೋದು ನೇರವಾಗಿ ಐಸ್ ಕೋಲ್ಡ್ ವಾಟ್ರಲ್ಲಿ ಹಾಕಿರೋ ಅಂಥದ್ದು. ಒಂದು 5 ನಿಮಿಷ ಅದೇ ಕೋಲ್ಡ್ ವಾಟ್ರಲ್ಲಿ ಇಟ್ಟು ಆಮೇಲೆ ಈಗ ಕೈಯಿಂದ ನಾನು ತೆಗೆದು ಸ್ಟ್ರೈನರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಆದಷ್ಟು ಕೈಗೆ ಬಂದದ್ದೆಲ್ಲವನ್ನು ಅದಕ್ಕೆ ಹಾಕಿ ನಂತರ ನೀರಿಳಿದು ಹೋಗಿಲ್ಲದಿದ್ದರೆ ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ನೋಡಿ. ಇನ್ನೂ ಹೋಗದೇ ಇದ್ದರೆ ಕೈಯಿಂದ ಚೆನ್ನಾಗಿ ಹಿಂಡಿ ತೆಗೆದು ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋದು. ಹೀಗೆ ಅತಿ ಕುದಿ ನೀರಿಂದ ನೇರವಾಗಿ ಐಸ್ ಕೋಲ್ಡ್ ವಾಟ್ರಿಗೆ ಸಡನ್ನಾಗಿ ಟ್ರಾನ್ಸ್ಫರ್ ಮಾಡಿ ಅದನ್ನು ತಣ್ಣಗೊಳಿಸುವಂಥ ವಿಧಾನದಿಂದ ಅದರ ಬಣ್ಣವಾಗಲಿ ಫ್ಲೇವರ್ ಆಗಲಿ ಏನೂ ಹಾಳಾಗದಂತೆ ಎನ್ಸೈಮ್ ಆ್ಯಕ್ಟಿವಿಟಿ ಒಂದು ಸ್ಟಾಪ್ ಮಾಡುವ ಒಂದು ವಿಧಾನಕ್ಕೆ ಬ್ಲಾಂಚಿಂಗ್ ಅಂತ ಅಂತೇವೆ. ಈ ರೀತಿ ಬಣ್ಣ ರುಚಿ ಯಾವ ರೀತಿಯಲ್ಲೂ ಹಾಳಾಗದಂತೆ ನಾವು ಯಾವುದೇ ಸೊಪ್ಪನ್ನು ಸಂರಕ್ಷಿಸಿಡಬೇಕಾದ್ರೆ ಈ ಬ್ಲಾಂಚಿಂಗನ್ನು ಮಾಡುವಂಥದ್ದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಚಟ್ನಿಯಾಗಿ ರುಬ್ಕೊಂಡಿದ್ದೇನೆ ನೋಡಿ. ಅದು ತುಂಬ ನೈಸ್ ಆಗೋದು ಬೇಡ. ಕೊತ್ತಂಬರಿ ಸೊಪ್ಪಿನ ಈ ಒಂದು ಫ್ಲೇವರ ಈ ಕಲ್ಲರು ಹಾಗೆ ಉಳಿದಿದೆ ನೋಡಿ. ಇದನ್ನು ನಾವು ಈಗ ಸಣ್ಣದೊಂದು ಬಾಟ್ಲಲ್ಲಿ ಹಾಕಿಟ್ಕೋಬೋದು. ಸೊ ಇಲ್ಲಿ ನಾನು ನೇರವಾಗಿ ಫ್ರಿಜ್ಜಲ್ಲೇ ಇಡುವಂಥದ್ದು, ಫ್ರೀಝರಲ್ಲೇ ಇಡುವಂಥದ್ದು. ಅದು ಸೈಡ್ ಬಾಗಿಲಲ್ಲಿ ಇಟ್ಕೊಂಡ್ರೆ ಆಯಿತು. ನಮಗೆ ಬೇಕಾದಾಗ ಕೊತ್ತಂಬರಿ ಸೊಪ್ಪು ಸಿಗದೇ ಇದ್ದಾಗ ಅಥವಾ ತರಲಿಕ್ಕೆ ಹೋಗಲಿಕ್ಕೆ ಪುರ್ಸತ್ತಿಲ್ಲದೆ ಇದ್ದಾಗ ನೇರವಾಗಿ ಇದನ್ನು ನಾವು ಬಳಸ್ಲಿಕ್ಕೆ ಅಡ್ಡಿಲ್ಲ. ಇದೇ ಮೆಥಡಲ್ಲಿ ಹಸಿ ಶುಂಠಿಯ ಪೇಸ್ಟನ್ನು, ಆಮೇಲೆ ಗಾರ್ಲಿಕ್ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈ ಹಸಿ ಮೆಣಸಿನ ಪೇಸ್ಟು, ಆಮೇಲೆ ಈ ಚೂರು ಮೆಣಸು ಕೆಂಪಗೆ ಹಣ್ಣಾದದ್ದನ್ನು ಸಹಿತ ಇದೇ ರೀತಿಯಲ್ಲಿ ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಈ ವಿಧಾನ ಎಷ್ಟು ಉಪಯುಕ್ತ ಅಲ್ವೇ? ನಿಮಗೂ ಉಪಯುಕ್ತ ಅನಿಸಿದಲ್ಲಿ ನನಗೊಂದು ಲೈಕನ್ನು ಕೊಡೋದು ಮರಿಬೇಡಿ. ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.